ನನ್ನವರ ಕಷ್ಟಕ್ಕೆ ನಾನು ಸ್ಪಂದಿಸುತ್ತೇನೆ ಎನ್ನುವುದು ನನ್ನತನ, ಆದರೆ ನನ್ನ ಕಷ್ಟಕ್ಕೆ ನನ್ನವರು ಸ್ಪಂದಿಸುತ್ತಾರೆ ಎನ್ನುವುದು ಮೂರ್ಖತನ. ಶತ್ರುಗಳು ಇಲ್ಲ ಎಂದು ಯೋಚಿಸಬೇಡಿ. ಸತ್ಯ ಹೇಳಲು ಶುರು ಮಾಡಿ, ಶತ್ರುಗಳು ತಾನಾಗೇ ಹುಟ್ಟಿಕೊಳ್ಳುತ್ತಾರೆ. ದಾನ ಮಾಡಿದರೆ ಹಣ ಹೋಗುತ್ತದೆ, ಲಕ್ಷ್ಮಿ ಹೋಗುವುದಿಲ್ಲ. ಗಡಿಯಾರ ಕೆಟ್ಟರೆ ಗಡಿಯಾರ ನಿಲ್ಲುತ್ತದೆ, ಸಮಯ ನಿಲ್ಲುವುದಿಲ್ಲ. ತಪ್ಪನ್ನು ಮುಚ್ಚಿಕೊಳ್ಳುವುದರಿಂದ ತಪ್ಪು ಮುಚ್ಚಿ ಹೋಗುತ್ತದೆ, ಆದರೆ ನಿಜ ಮುಚ್ಚುವುದಿಲ್ಲ. ಎಷ್ಟೇ ಸಂಪತ್ತಿರಲಿ, ಸಾವು ಸಮೀಪ ಬಂದಾಗ ನಮಗೆ ದೇವರು ಕೊಟ್ಟಿರುವುದು ಎರಡೇ ಆಯ್ಕೆಗಳನ್ನು: ಕೊಟ್ಟು ಹೋಗುವುದು, ಬಿಟ್ಟು ಹೋಗುವುದು. ನಮ್ಮ ಜೊತೆ ಕೊಂಡೊಯ್ಯುವ ಅವಕಾಶವನ್ನು ದೇವರು ಕೊಟ್ಟಿಲ್ಲ. ಅದಕ್ಕೆ ಯಾಕೆ ಈ ವ್ಯಾಮೋಹ? ಚಿಂತೆ ನಾಳೆಯ ತೊಂದರೆಗಳನ್ನು ತೊಡೆದು ಹಾಕುವುದಿಲ್ಲ, ಬದಲಿಗೆ ಇಂದಿನ ನೆಮ್ಮದಿಯನ್ನು ಕಿತ್ತುಕೊಳ್ಳುತ್ತದೆ. ಯಾವುದಕ್ಕೂ ಈಜು ಕಲಿಯೋದು ಒಳ್ಳೆಯದು, ಏಕೆಂದರೆ ನಡು ನೀರಲ್ಲಿ ಕೈ ಬಿಡೋ ಜನರೇ ಜಾಸ್ತಿ. ಬದುಕಿನ ಅನುಭವ ಸಿಗಬೇಕೆಂದರೆ ವಯಸ್ಸಾಗಬೇಕಿಲ್ಲ, ಜವಾಬ್ದಾರಿಯುತನಾದರೆ ಸಾಕು. ತಲೆ ಗಟ್ಟಿ ಇದೆ ಅಂತ ಬಂಡೆಗೆ ಗುದ್ದಲು ಸಾಧ್ಯವಿಲ್ಲ, ಮನಸ್ಸು ಗಟ್ಟಿ ಇದೆ ಅಂತ ಎಲ್ಲ ನೋವನ್ನು ಸಹಿಸೋಕ್ಕೂ ಆಗಲ್ಲ. ನೀವು ನಿಮ್ಮ ಜೀವನದಲ್ಲಿ ಯಶಸ್ವಿಯಾಗಬೇಕೆಂದರೆ ನೀವು ಜ್ಞಾನ ಮತ್ತು ಶಿಸ್ತನ್ನು ಬೆಳೆಸಿಕೊಳ್ಳಲೇಬೇಕು. ಜ್ಞಾನ ಮತ್ತು ಶಿಸ್ತು ನಿಮ್ಮನ್ನು ಅನಾವಶ್ಯಕ ಸಮಸ್ಯೆಗಳಿಂದ ರಕ್ಷಿಸುತ್ತದೆ. ಜೀವನದಲ್ಲಿ ಸದಾ ಸಂತೋಷದಿಂದ ಇರಬೇಕೆಂದರೆ ಭಾವನೆಗಳ ಕೈಗೆ ಬದುಕನ್ನು, ನೆನಪುಗಳ ಕೈಗೆ ಮನಸ್ಸನ್ನು, ಆಸೆಗಳ ಕೈಗೆ ಬುದ್ಧಿಯನ್ನು, ಕ್ಷುಲ್ಲಕ ಜನಗಳ ಮಾತಿಗೆ ಕಿವಿಯನ್ನು ಯಾವತ್ತೂ ಕೊಡಬಾರದು. ಮನುಷ್ಯನಲ್ಲಿ ಹಣವಿದ್ದ ಮಾತ್ರಕ್ಕೆ ಸುಖವಾಗಿರುತ್ತಾನೆ ಎಂದು ನಂಬಲು ಸಾಧ್ಯವಿಲ್ಲ, ಆದರೆ ಯಾವ ವ್ಯಕ್ತಿಯಲ್ಲಿ ಮಾನವೀಯತೆ ಇರುತ್ತದೆಯೋ ಅವನ ಜೀವನ ಸುಖಮಯವಾಗಿರುವುದರಲ್ಲಿ ಸಂದೇಹವೇ ಇಲ್ಲ. ಸಾಧನೆ ಸುಮ್ಮನೆಯಾಗುವುದಿಲ್ಲ, ಅದು ಏಳು ಬೀಳುಗಳ ಕಲ್ಲು, ಮುಳ್ಳುಗಳ ರಹದಾರಿ. ಆ ದಾರಿಯಲ್ಲಿ ನಡೆಯಲು ಕಾಲುಗಳು ಗಟ್ಟಿ ಇದ್ದರೆ ಸಾಲದು, ಸಾಗುವ ಅಚಲ ಮನಸ್ಸಿರಬೇಕು. ಸಾಧನೆಯ ಬೆಳಕು ಹರಡಿದೆ, ಜಗವೆಲ್ಲ ಅಷ್ಟೊಂದು ಸುಲಭವಾಗಿ ಕೈಗೆ ಸಿಗೋದಿಲ್ಲ. ಸಾಧಿಸುವವನಿಗೆ ಅಪಮಾನ ನಿಂದನೆಗಳು ಬಿಟ್ಟಿಲ್ಲ, ಸಾಧಿಸಿದಾಗ ಜಗವೇ ಕೊಂಡಾಡುವುದು ದಿನವೆಲ್ಲ. ಕಾದ ಹಂಚಿನ ಮೇಲೆ ಹನಿ ನೀರು ಬಿದ್ದರೆ ಆರಿ ಹೋಗುತ್ತದೆ, ಎಲೆಯ ಮೇಲೆ ಬಿದ್ದರೆ ಹೊಳೆಯುತ್ತದೆ, ಚಿಪ್ಪಿನೊಳಗಡೆ ಬಿದ್ದರೆ ಮುತ್ತಾಗುತ್ತದೆ. ನಾವು ಯಾರ ಸಂಗ ಮಾಡುತ್ತೇವೆಯೋ ಅವರಂತೆ ನಾವು ಆಗುತ್ತೇವೆ. ಬರಿಗೈಯಲ್ಲಿ ಬಂದ ನಾವು ಬರಿಗೈಯಲ್ಲೇ ಮರಳಿ ಹೋಗುತ್ತೇವೆ. ಯಾವುದು ಮತ್ತು ಯಾರು ನಮ್ಮೊಂದಿಗೆ ಶಾಶ್ವತವಾಗಿರಲ್ಲ. ಈ ಜಗತ್ತಿನಲ್ಲಿ ಯಾವುದೂ ಶಾಶ್ವತವಲ್ಲ. ಅದಕ್ಕಾಗಿ ನಾವು ಆಗುಹೋಗುಗಳಿಗೆ ತಲೆ ಕೆಡಿಸಿಕೊಳ್ಳದೆ ನಮ್ಮ ಕರ್ತವ್ಯವನ್ನು ಸರಿಯಾಗಿ ನಿಭಾಯಿಸಬೇಕು. ಒಂದು ಕಲ್ಲು ಶಿಲೆಯಾದರೆ ಕೈ ಮುಗಿದು ನಮಿಸುತ್ತಾರೆ, ಮೆಟ್ಟಿಲಾದರೆ ತುಳಿದು ಚಪ್ಪಲಿ ಬಿಡುತ್ತಾರೆ. ನಮ್ಮ ಜೀವನವೂ ಸಹ ಹಾಗೆ. ಸಾಧಿಸಿದರೆ ನಮ್ಮವನೆಂದು ಹೊಗಳುತ್ತಾರೆ, ಸೋತರೆ ನಮ್ಮವರೇ ನಮ್ಮನ್ನು ನೋಯಿಸಿ ನಗುತ್ತಾರೆ. ಪ್ರಯತ್ನ ಪಡದೆ ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ, ಏನನ್ನೂ ಸಾಧಿಸದೆ ಖುಷಿಯಾಗಿರಲು ಸಾಧ್ಯವಿಲ್ಲ. ಆರೋಗ್ಯವೇ ದೊಡ್ಡ ಉಡುಗೊರೆ, ನೆಮ್ಮದಿಯೇ ಮಹಾ ಸಂಪತ್ತು, ನಂಬಿಕೆಯೇ ನಿಜವಾದ ಸಂಬಂಧ. ಹೂಗಳ ಸುವಾಸನೆಯು ಗಾಳಿಯ ದಿಕ್ಕಿನಲ್ಲಿ ಮಾತ್ರ ಹರಡುತ್ತದೆ, ಆದರೆ ಒಳ್ಳೆಯ ವ್ಯಕ್ತಿಯ ಒಳ್ಳೆತನ ಪ್ರತಿಯೊಂದು ದಿಕ್ಕಿನಲ್ಲಿಯೂ ಹರಡುತ್ತದೆ. ತಪ್ಪು ತಿಳುವಳಿಕೆಯು ಎಷ್ಟು ಶಕ್ತಿಯುತವಾಗಿದೆ ಎಂದರೆ ಅದು ಒಂದು ಕ್ಷಣದಲ್ಲಿ ಅತ್ಯಂತ ಸುಂದರವಾದ ಸಂಬಂಧವನ್ನು ಮುರಿಯಬಹುದು. ದಾರಿ ಇತರರನ್ನು ಕೇಳಿ ತಿಳಿಯಬಹುದು, ಆದರೆ ಗುರಿಯು ನಮ್ಮದೇ ಆಗಿರಬೇಕು. ನಿಮ್ಮನ್ನು ಉರುಳಿಸಬೇಕೆಂದು ಯಾರಾದರೂ ಪ್ರಯತ್ನ ಪಟ್ಟರೆ ಮತ್ತೊಮ್ಮೆ ಎದ್ದು ನಿಲ್ಲುವ ಸಾಮರ್ಥ್ಯ ನಮಗಿದೆ ಎಂದು ಅವರಿಗೆ ತೋರಿಸಿಕೊಡಿ. ಸವಾಲುಗಳನ್ನು ಸ್ವೀಕರಿಸುವುದೇ ಬದುಕು. ಜೀವನ ಎಷ್ಟು ವಿಚಿತ್ರ ಅಂದರೆ ಕೆಲವರು ಎಷ್ಟು ನೋವು ಕೊಟ್ಟರೂ ಅವರಿಗೆ ಪ್ರೀತಿ ಸಿಗುತ್ತೆ, ಕೆಲವರು ಜೀವನ ಪೂರ್ತಿ ಪ್ರೀತಿ ಕೊಟ್ಟರೂ ಕೇವಲ ಅವರಿಗೆ ನೋವೇ ಸಿಗುತ್ತೆ. ಬೇಡುವ ಕೈ ದೇವರ ಹತ್ರ ಇರಬೇಕೇ ಹೊರತು ಜನ ಅಥವಾ ಸಂಬಂಧಿಕರ ಹತ್ತಿರ ಅಲ್ಲ. ಹಣವಿದ್ದರೆ ಅಪರಿಚಿತರು ಕೂಡ ಸಂಬಂಧಿಕರು, ಹಣವಿಲ್ಲದಿದ್ದರೆ ಸಂಬಂಧಿಕರು ಕೂಡ ಅಪರಿಚಿತರು.